ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ವಾರದ ಹಿಂದೆ ಭಾರತದ ರಾಜಧಾನಿ ದೆಹಲಿಯಲ್ಲಾದ ಸ್ಫೋಟ ಇಡೀ ದೇಶವನ್ನೇ ತಲ್ಲಣಗೊಳಿಸಿತ್ತು. ಭೀಕರ ದಾಳಿಯ ತನಿಖೆ ನಡೀತಾ ಇದ್ದ ಹಾಗೆ ಭಯೋತ್ಪಾದಕ ಜಾಲದ ಇನ್ನೊಂದು ಕುತಂತ್ರ ಹೊರಬಂದಿದೆ. ಅತ್ಯಂತ ಕೆಟ್ಟ ವಿಷವನ್ನ ಬಳಸೋದಕ್ಕೆ ಹೆಣೆಯಲಾಗ್ತಾ ಇತ್ತು ಅನ್ನುವ ಮಾಹಿತಿ ಲಭಿಸಿದೆ. ಭಾರತದಲ್ಲಿ ಹಲವಾರು ಉಗ್ರರು ಮನೆ ಮಾಡಿದ್ದಾರೆ. ರಾಷ್ಟ್ರವನ್ನ ನಿರ್ನಾಮ ಮಾಡೋದಕ್ಕೆ ಈ ನೆಲದ ನೀರನ್ನ ಕುಡಿದೇ ಸಂಚು ರೂಪಿಸಿದ್ದಾರೆ. ಈ ಪಾಪಿ ನಾಯಿಗಳು ಭಾರತದ ಮಣ್ಣಲ್ಲಿದ್ಕೊಂಡೇ ಮನೆ ಹಾಳು ಕೆಲಸವನ್ನ ಮಾಡ್ತಿದ್ದಾರೆ. ಇದಕ್ಕೆ ಒಂದಷ್ಟು ರಾಷ್ಟ್ರಗಳು ಸಂಘ ಸಂಸ್ಥೆಗಳು ಕುಮ್ಮಕ್ಕನ್ನ ನೀಡಿವೆ. ಅದರ ಫಲವಾಗಿಯೇ ಗುಜರಾತ್ನಲ್ಲಿ ಭಯೋತ್ಪಾದಕರ ಜಾಲವೊಂದರ ಕಾರ್ಯಗಳು ಬೆಳಕಿಗೆ ಬಂದಿದೆ. ಸ್ನೇಹಿತರೆ, ಕಳೆದ ಒಂದು ವಾರದಲ್ಲಿ ಗುಜರಾತ್ನಲ್ಲಿ ಏನಾಯಿತು, ಭಯೋತ್ಪಾದಕರು ಬಳಸೋದಕ್ಕೆ ಹೊರಟಿರುವ ಆ ವಿಷ ಯಾವುದು, ಅದರಿಂದ ಮನುಷ್ಯರಿಗೆ ಹಾಗೂ ಪರಿಸರಕ್ಕೆ ಯಾವ ಪ್ರಮಾಣದಲ್ಲಿ ಹಾನಿಯಾಗುತ್ತೆ, ಈ ಕಪಟ ತಂತ್ರದ ಹಿಂದಿರುವ ಉದ್ದೇಶಗಳೇನು ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ. ಗುಜರಾತ್ ಭಯೋತ್ಪಾದನಾ ನಿಗ್ರಹ ದಳವು ರೆಸಿನ್ ಎಂಬ ಮಾರಕ ರಾಸಾಯನಿಕವನ್ನ ಉತ್ಪಾದಿಸೋದಕ್ಕೆ ಹೊರಟ ದೇಶದ್ರೋಹಿಗಳನ್ನ ಬಂಧಿಸಿತ್ತು ಅನ್ನುವ ಸುದ್ದಿಯನ್ನ ನೀವೆಲ್ಲ ಕೇಳಿರಬಹುದು. ಲಕ್ನೋದಲ್ಲಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಚೇರಿ, ದೆಹಲಿಯ ಆಜಾದ್ಪುರದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮತ್ತು ಅಹಮದಾಬಾದ್ನ ನರೋಡಾದಲ್ಲಿರುವ ಹಣ್ಣಿನ ಮಾರುಕಟ್ಟೆಗೆ ಹೋಗಿ ರಾಸಾಯನಿಕ ತಯಾರಿಕೆಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಹುಡುಕ್ತಾ ಇದ್ರು ಅನ್ನೋದು ತನಿಖೆಯಲ್ಲಿ ತಿಳಿದು ಬಂದಿತ್ತು. ಈ ಕಾರ್ಯದ ಹಿಂದೆ ಪಾಕಿಸ್ತಾನದ ಕುಮ್ಮಕ್ಕಿದೆಯಾ ಅನ್ನೋದು ಎಲ್ಲರನ್ನ ಕಾಡ್ತಾ ಇದೆ. ಗುಜರಾತ್ನಲ್ಲಿ ರಿಸಿನ್ ವಿಷ ಬಳಸಿ ದಾಳಿ ನಡೆಸಲು ಭಯೋತ್ಪಾದಕರು ಸಂಚು ರೂಪಿಸಿದ್ರು. ಕೊನೆಗೆ ಈ ಭಯೋತ್ಪಾದಕರು ನವೆಂಬರ್ 9ರಂದು ಸಿಕ್ಕಾಕೊಂಡಿದ್ರು. ತಪ್ಪು ಮಾಡೋದಕ್ಕೆ ಹೊರಟ ಕಳ್ಳರ ತಂಡವನ್ನ ನಿಗ್ರಹ ದಳವು ಕ್ಯಾಚ್ ಮಾಡ್ಕೊಂಡು ಬಿಟ್ಟಿತ್ತು. ಕೇಂದ್ರ ಹಾಗೂ ರಾಜ್ಯ ಗುಪ್ತಚರ ಸಂಸ್ಥೆಗಳು ಹಲವಾರು ತಿಂಗಳಿನಿಂದ ಶಂಕಿತ ವ್ಯಕ್ತಿಗಳ ಮೇಲೆ ನಿರಂತರವಾಗಿ ನಿಗಾ ಇರಿಸಿದ್ದವು. ಅವರ ಡಿಜಿಟಲ್ ಕಮ್ಯುನಿಕೇಶನ್ ಮತ್ತು ಚಲನವಲನಗಳನ್ನ ಸೂಕ್ಷ್ಮವಾಗಿ ಗಮನಿಸಲಾಗ್ತಾ ಇತ್ತು. ಈ ಮೂಲಕ ದೇಶದ ವಿವಿಧ ಭಾಗಗಳಲ್ಲಿ ದಾಳಿ ನಡೆಸೋದಕ್ಕೆ ಸಂಚು ನಡೀತಾ ಇತ್ತು ಅನ್ನುವ ಮಾಹಿತಿ ಮೊದಲೇ ಲಭಿಸಿತ್ತು. ಗುಪ್ತಚರ ಮಾಹಿತಿಯ ಆಧಾರದ ಮೇಲೆ ಹೈದರಾಬಾದ್ನ ಡಾಕ್ಟರ್ ಅಹಮದ್ ಮೊಯಿದ್ದೀನ್ ಸೈಯದ್ ಅನ್ನುವ ವ್ಯಕ್ತಿ ಈ ವಿಷ ತಯಾರಿಕೆಯ ಪ್ರಮುಖ ಸೂತ್ರಧಾರ ಅಂತ ಬಯಲಾಗಿದೆ. ಎಲ್ಲವನ್ನ ಈತ ಪಕ್ಕಾ ಪ್ಲಾನ್ ಮಾಡಿದ್ದ. ಆದರೆ ನವೆಂಬರ್ 9ರಂದು ಆತನ ದಿನಾನೇ ಸರಿ ಇರಲಿಲ್ಲ ಅನ್ಸುತ್ತೆ. ATS ತಂಡ ಹಾಕಿದ್ದ ಗಾಳದಲ್ಲಿ ಸಿಕ್ಕಿಬಿದ್ದಿದ್ದ ಈ ದೇಶದ್ರೋಹಿ ಅಹಮದಾಬಾದ್ ಮೇಸಾನ ರಸ್ತೆಯಲ್ಲಿರುವ ಅಡಲಾಜ್ ಟೋಲ್ ಪ್ಲಾಜಾ ಬಳಿ ಈತನನ್ನ ಬಂಧಿಸುವುದರಲ್ಲಿ ತಂಡ ಯಶಸ್ವಿ ಆಯಿತು. ಸೈಯದ್ ತುಂಬಾನೇ ಕಿಲಾಡಿ ಮನುಷ್ಯ. ಅವನು ದಾಳಿಗೆ ಹಲವು ರೀತಿಯಲ್ಲಿ ಸಂಚು ಮಾಡಿದ್ದ. ಅವನು ಚಲಾಯಿಸ್ತಾ ಇದ್ದ ಕಾರನ್ನ ಚೆಕ್ ಮಾಡಿದಾಗ ಅಧಿಕಾರಿಗಳಿಗೆ ಮಾರಣಾಂತಿಕ ದಾಳಿಗೆ ಬಳಸುವ ವಸ್ತುಗಳು ಕಂಡು ಬಂದವು. ಮೊಬೈಲ್ ಚೆಕ್ ಮಾಡಿದಾಗ ಡಾಕ್ಟರ್ ಸೈಯದ್ನ ಅಂತಾರಾಷ್ಟ್ರೀಯ ಸಂಪರ್ಕಗಳು ಕೂಡ ಮತ್ತು ಸಹಚರರ ಬಗ್ಗೆಯೂ ಮಾಹಿತಿ ಸಿಕ್ಕಿತ್ತು. ಈ ಮಾಹಿತಿಯನ್ನ ಮೂಲವಾಗಿ ಇಟ್ಕೊಂಡು ATS ಅವನಿಗೆ ಶಸ್ತ್ರಾಸ್ತ್ರಗಳನ್ನ ಪೂರೈಸ್ತಾ ಇದ್ದ ಇಬ್ರು ಸಹಚರರಾದ ಉತ್ತರ ಪ್ರದೇಶದ ಆಜಾದ್ ಸುಲೇಮಾನ್ ಶೇಖ್ ಮತ್ತು ಮೊಹಮ್ಮದ್ ಸುಲೇಹಾನ್ನ ಗುಜರಾತ್ನ ಬನಸ್ಕಾಂತದಲ್ಲಿ ಬಂಧಿಸಿತ್ತು. ಸೈಯದ್ಗೆ ಸಹಚರರು ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ರು. ಆರೋಪಿಗಳನ್ನ ಬಂಧಿಸಿದ ಮೇಲೆ ಕಠಿಣವಾಗಿ ವಿಚಾರಣೆ ನಡೆಸಲಾಯಿತು. ಅಲ್ಲಿ ಅವರ ಕಪಟತೆ ಬಯಲಿಗೆ ಬಂದಿತ್ತು. ಕಂಪ್ಲೀಟ್ ಕಾರ್ಯಾಚರಣೆಯಿಂದ ಭಯೋತ್ಪಾದಕ ಜಾಲ ಮಾರಣಾಂತಿಕ ಕೃತ್ಯಗಳನ್ನ ಮಾಡೋದಕ್ಕೆ ಸಂಚು ರೂಪಿಸಿತ್ತು ಅನ್ನೋದು ಕ್ಲಿಯರ್ ಆಗಿಯೇ ಗೊತ್ತಾಗಿತ್ತು. ಈ ಮೂವರು ಆಸಾಮಿಗಳು ತಯಾರು ಮಾಡಲು ಹೊರಟಿದ್ದ ಸಮೂಹ ನಾಶದ ಅಸ್ತ್ರದ ಹೆಸರು ರೆಸಿನ್. ಔಡಲ ಗಿಡದ ರೆಸಿನ್ ಎಂಬ ಪ್ರೋಟೀನ್ ನಿಂದ ರಾಸಾಯನಿಕವನ್ನ ಉತ್ಪತ್ತಿ ಮಾಡಲು ನಿರ್ಧರಿಸಿದ್ರು. ಸಂಶೋಧನೆ ಮಾಡಲು ಹೊರಟಿದ್ದ ಪದಾರ್ಥಕ್ಕೆ ರೈಸಿನ್ ಎಂದು ಹೆಸರಿಟ್ಟಿದ್ರು. ರೆಸಿನ್ ಎಂದರೆ ಕ್ಯಾಸ್ಟರ್ ಬೀನ್ ನಿಂದ ಹೊರಗೆ ತೆಗೆಯುವ ಪ್ರೋಟೀನ್. ಇದನ್ನ ಕನ್ನಡದಲ್ಲಿ ಔಡಲ ಗಿಡದ ಬೀಜ ಅಂತ ಕರೀತಾರೆ. ಹಾಗಾದರೆ ಗಿಡವೊಂದು ಮನುಷ್ಯನಿಗೆ ಮಾರಕಾನ ಅನ್ನುವ ಪ್ರಶ್ನೆ ಮೂಡುತ್ತೆ. ಕೆಲವು ಗಿಡಗಳಲ್ಲಿ ಉತ್ಪಾದನೆಯಾಗುವ ಕೆಲವು ಜೈವಿಕ ರಾಸಾಯನಿಕಗಳು ಆ ಗಿಡಗಳಿಗೆ ಆಹಾರ ಅಥವಾ ಪೋಷಕ ಪದಾರ್ಥಗಳಾಗಿರಬಹುದು. ಆದರೆ ಅವುಗಳಲ್ಲಿ ಕೆಲವು ಪ್ರೋಟೀನ್ಗಳು ಮನುಷ್ಯರಿಗೆ ಹಾನಿಕಾರಕವಾಗುತ್ತೆ. ಒನ್ ಕ್ರಿಯೇಚರ್ಸ್ ಫುಡ್ ಕ್ಯಾನ್ ಬಿಕಮ್ ಅನದರ್ ಕ್ರಿಯೇಚರ್ಸ್ ಪಾಯ್ಸನ್ ಎಂಬ ಮಾತಿನಂತೆ ಈ ಗಿಡದ ಕಾಯಿನು ಮನುಷ್ಯರಿಗೆ ಮಾರಕ ಅನ್ನುತ್ತೆ ವಿಜ್ಞಾನ. ಔಡಲ ಗಿಡದ ಬೀಜಗಳನ್ನ ಬಳಸಿಕೊಂಡು ಮನುಷ್ಯರನ್ನ ಕೊಲ್ಲುವ ತಂತ್ರಜ್ಞಾನ ಸಾವಿರಾರು ವರ್ಷಗಳ ಹಿಂದೆ ಭಾರತದಲ್ಲೇ ಚಾಲ್ತಿಯಲ್ಲಿತ್ತು. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಆಗಿನ ಕಾಲದಲ್ಲಿ ಶತ್ರು ಸಂಹಾರಕ್ಕಾಗಿ ಯುದ್ಧಗಳಲ್ಲಿ ಕುಟಿಲ ಉಪಾಯಗಳನ್ನ ಬಳಸಲಾಗ್ತಾ ಇತ್ತು. ಎದುರಾಳಿಗಳ ಕಾಟದಿಂದ ಮುಕ್ತಿ ಪಡೆಯೋದಕ್ಕೆ ಈ ವಿಷವನ್ನ ಆಹಾರಕ್ಕೆ ಅಥವಾ ರಕ್ತಕ್ಕೆ ನೇರವಾಗಿ ಸೇರಿಸಲಾಗ್ತಾ ಇತ್ತಂತೆ. ಇದರಿಂದ ತುಂಬಾನೇ ಸುಲಭವಾಗಿ ಶತ್ರುಗಳ ಸಂಹಾರ ಮಾಡೋದಕ್ಕೆ ಆಗ್ತಾ ಇತ್ತು.
ಭಾರತದಲ್ಲಿ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಈ ತಂತ್ರ ಬಳಕೆ ಆಗ್ತಾ ಇತ್ತು. ಮೊದಲನೇ ವಿಶ್ವಯುದ್ಧ ಮುಗಿತಾ ಇದ್ದ ಹಾಗೆ ಯುನೈಟೆಡ್ ಸ್ಟೇಟ್ಸ್ ವಿಜ್ಞಾನಿಗಳು ರೆಸಿನ್ ಅನ್ನ ರಾಸಾಯನಿಕ ಏಜೆಂಟ್ ಆಗಿ ಬಳಸಿದ್ರು. ಎರಡನೇ ಮಹಾಯುದ್ಧದ ವೇಳೆಗೆ ಸಶಸ್ತ್ರೀಕರಣವಾಗಿ ಬಳಸಲಾಯಿತು. ಹಾಗಾಗಿ ರಾಸಾಯನಿಕ ಶಸ್ತ್ರಾಸ್ತ್ರಗಳ ಕುರಿತು ಇರುವ ಅಂತಾರಾಷ್ಟ್ರೀಯ ಒಪ್ಪಂದವಾದ ಕೆಮಿಕಲ್ ವೆಪನ್ಸ್ ಕನ್ವೆನ್ಷನ್ ಪ್ರಕಾರ ರೆಸಿನ್ ಅನ್ನ ಶೆಡ್ಯೂಲ್ 1 ವಿಷಯಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ. 1978ರಲ್ಲಿ ಬಲ್ಗೇರಿಯಾದ ಪತ್ರಕರ್ತನೊಬ್ಬನನ್ನ ಕೊಲ್ಲೋದಕ್ಕೆ ಕೂಡ ಇದನ್ನ ಬಳಸಲಾಗಿತ್ತು. ಆ ಪತ್ರಕರ್ತನ ಹೆಸರು ಗೋರ್ಗಿ ಮಾರ್ಕೋ. ಲಂಡನ್ನಲ್ಲಿ ಯಾವುದೋ ಕೆಲಸದ ಮೇಲೆ ಆತ ಬಂದಿದ್ದ. ಛತ್ರಿಯ ಕಡ್ಡಿಯನ್ನ ರೆಸಿನ್ ವಿಷದಲ್ಲಿ ಅದ್ದಿ ಆ ಕಡ್ಡಿಯಿಂದ ಆತನ ಕಾಲನ್ನ ಗೀರ್ಲಾಯಿತು. ಇದರಿಂದಾಗಿ ಆತನ ರಕ್ತಕ್ಕೇನೆ ವಿಷ ಹೋಯಿತು. ತೀವ್ರವಾಗಿ ಅಸ್ವಸ್ಥಗೊಂಡ ಆತ 3 ದಿನಗಳವರೆಗೆ ಆಸ್ಪತ್ರೆಯಲ್ಲಿದ್ದ. ಆದರೆ ಈ ವಿಷವನ್ನ ತಗ್ಗಿಸೋದಕ್ಕೆ ಯಾವ ಔಷಧಿಗಳಿಂದ ಕೂಡ ಸಾಧ್ಯ ಆಗಲಿಲ್ಲ. ಹಾಗಾಗಿ ಅಸಹಾಯಕ ಸ್ಥಿತಿಯಲ್ಲಿ ಮರಣ ಹೊಂದಿದ್ದ. ಸ್ನೇಹಿತರೆ, ರೆಸಿನ್ ವಿಷ ಮನುಷ್ಯನನ್ನ ಆವರಿಸುವ ಭಯಾನಕವಾದದ್ದು. ಈ ವಿಷವು ದೇಹದಲ್ಲಿರುವ ರೈಬೋಸೋಮ್ಗಳೊಂದಿಗೆ ಸಂಧಿಸುತ್ತೆ. ಅದು ಜೀವಕೋಶಗಳಲ್ಲಿ ಪ್ರೋಟೀನ್ ಸಂಶ್ಲೇಷಣೆಯನ್ನ ನಿಲ್ಲಿಸುತ್ತೆ. ಯಾವ ಜೀವಕೋಶಗಳು ವಿಷವನ್ನ ಹೀರಿಕೊಳ್ಳುತ್ತೆ ಅನ್ನೋದರ ಮೇಲೆ ವ್ಯಕ್ತಿಯ ಬಹು ಅಂಗಾಂಗ ವೈಫಲ್ಯ ಅಥವಾ ಸಾವು ಕೂಡ ಸಂಭವಿಸಬಹುದು ಅಂತ ವೈದ್ಯರು ಹೇಳ್ತಾರೆ. ರೆಸಿನ್ ದೇಹದೊಳಕ್ಕೆ ಸೇರ್ತಾ ಇದ್ದ ಹಾಗೆ ತೀವ್ರವಾಗಿ ವಾಂತಿ ಮತ್ತು ಅತಿಸಾರ ಉಂಟಾಗುತ್ತೆ. ರಕ್ತದೊತ್ತಡ ಹೆಚ್ಚಾಗುತ್ತೆ. ಒಂದು ವೇಳೆ ಇದು ಚುಚ್ಚುಮದ್ದಾಗಿ ದೇಹವನ್ನ ಸೇರಿದ್ರೆ ಹಲವಾರು ಅಂಗಗಳು ಕೂಡಲೇ ಕೆಲಸ ಮಾಡೋದನ್ನ ಸ್ಥಗಿತಗೊಳಿಸುತ್ತೆ. ಉಸಿರಾಟದ ಮೂಲಕ ಈ ವಿಷವನ್ನ ಸೇವಿಸಿದ್ರೆ ಉಸಿರಾಟದ ತೊಂದರೆ, ಕೆಮ್ಮು ಮತ್ತು ಎದೆ ಬಿಗಿತದ ಸಮಸ್ಯೆಗಳು ಕಾಣಿಸುತ್ತೆ. ಸ್ನೇಹಿತರೆ, ಔಡಲ ಮರ ಸಾಮಾನ್ಯವಾಗಿ ಹಳ್ಳಿ ಪ್ರದೇಶಗಳಲ್ಲಿ ಕಂಡುಬರುತ್ತೆ. ಮಕ್ಕಳು ಕೆಲವೊಮ್ಮೆ ಬೀಜಗಳನ್ನ ನುಂಗ್ತಾರೆ. ಈ ಬೀಜ ತುಂಬಾನೇ ಗಟ್ಟಿಯಾಗಿರೋದ್ರಿಂದ ಏನೂ ಆಗೋದಿಲ್ಲ. ಬೀಜದ ಒಳಗಿರುವ ರೆಸಿನ್ ಅಂಶವು ಸೋರಿಕೆಯಾದರೆ ಜೀವಕ್ಕೆ ಹಾನಿ ಸಂಭವಿಸುತ್ತೆ. ಹಾಗಾಗಿ ಮಕ್ಕಳು ಬೀಜವನ್ನ ಗಟ್ಟಿಯಾಗಿ ಕಚ್ಚಿದ್ರೆ ಸಮಸ್ಯೆ ಅಂತ ವೈದ್ಯರು ಅಭಿಪ್ರಾಯ ಪಡ್ತಾರೆ. ಔಡಲಕಾಯಿಯಿಂದ ತಯಾರಿಸುವ ಹರಳೆಣ್ಣೆಯಲ್ಲಿ ವಿಷಾಂಶಗಳಿರೋದಿಲ್ಲ. ಬೀಜಗಳನ್ನ ಶುದ್ಧೀಕರಿಸಿ ಹಬೆಯಲ್ಲಿ ಅಥವಾ ಬಿಸಿ ಗಾಳಿಯಲ್ಲಿ ಬೇಯಿಸಲಾಗುತ್ತೆ. ಇದು ಬೀಜಗಳಲ್ಲಿನ ತೇವಾಂಶವನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈ ಹಂತವು ಪ್ರೋಟೀನ್ಗಳನ್ನ ಹೆಪ್ಪುಗಟ್ಟಿಸಿ ರೆಸಿನ್ ವಿಷವನ್ನ ಎಣ್ಣೆಯಿಂದ ಪ್ರತ್ಯೇಕಿಸಲು ನೆರವಾಗುತ್ತೆ. ವಿಷವಾಗಿ ಬಳಸುವ ರೆಸಿನ್ ಘನರೂಪಿಯಾದ ತ್ಯಾಜ್ಯವಾಗಿ ಉಳಿದು ಬಿಡುತ್ತೆ. ಸ್ನೇಹಿತರೆ, ರೆಸಿನ್ ಬಗ್ಗೆ ಸರಿಯಾಗಿ ಅಧ್ಯಯನ ಮಾಡಿ ವೈದ್ಯನಾದ ಸೈಯದ್ ದೇಶಕ್ಕೆ ಹಾನಿಯುಂಟು ಮಾಡೋದಕ್ಕೆ ಈ ಯೋಜನೆಯನ್ನ ಬಳಸಿಕೊಂಡಿದ್ದ. ಅವನ ಜೊತೆಗಿದ್ದ ಲ್ಯಾಪ್ಟಾಪ್ನಲ್ಲಿ ರೆಸಿನ್ ಪ್ಯೂರಿಫಿಕೇಶನ್ ಅನ್ನುವ ಡಾಕ್ಯುಮೆಂಟ್ ಪತ್ತೆಯಾಗಿದೆ. ಈಗಾಗಲೇ 3 ಜನ ಸಿಕ್ಕಿ ಬಿದ್ದಿದ್ರು. ಈ ಸಂಚಿನಲ್ಲಿ ಇನ್ನೂ ಕೂಡ 4 ರಿಂದ 5 ಜನರ ಸಂಪರ್ಕ ಇರುವ ಸಾಧ್ಯತೆ ಇದೆ. ಸೈಯದ್ ಅಫ್ಘಾನಿಸ್ತಾನ ಮೂಲದ ಇಸ್ಲಾಮಿಕ್ ಸ್ಟೇಟ್ ಖೊರಾಸಾನ್ ಪ್ರಾಂತ್ಯದ ಜೊತೆಗೆ ಸಂಪರ್ಕ ಹೊಂದಿರುವ ಅಬು ಖದೀಜಾ ಎಂಬ ಹ್ಯಾಂಡ್ಲರ್ನೊಂದಿಗೆ ಸಂಪರ್ಕ ಹೊಂದಿದ್ದ. ಸೈಯದ್ ಅಗತ್ಯ ವಸ್ತುಗಳನ್ನು ಸಂಗ್ರಹಿಸಿ ರಾಸಾಯನಿಕ ಸಂಶೋಧನೆ ನಡೆಸಿದ ನಂತರ ರೆಸಿನ್ ತಯಾರಿಸಲು ಪ್ರಾರಂಭಿಸಿದ್ದ. ಅವನು ಪಾಕಿಸ್ತಾನದ ವ್ಯಕ್ತಿಗಳೊಂದಿಗೆ ಸಂಪರ್ಕದಲ್ಲಿದ್ದ. ಜೊತೆಗೆ ಚೀನಾದಲ್ಲಿ MBBS ಪದವಿ ಪಡೆದಿದ್ದ. ಭಾರತದ ಶತ್ರು ರಾಷ್ಟ್ರಗಳ ಜೊತೆಗೆ ಆತನಿಗೆ ನಿಕಟ ಸಂಪರ್ಕವಿತ್ತು ಅನ್ನೋದಂತೂ ಪಕ್ಕ. ಅವನ ಬಳಿ ಇದ್ದ 2 ಗ್ಲಾಕ್ ಪಿಸ್ತೂಲ್ಗಳು, 1 ಬೆರೆಟ್ಟಾ ಪಿಸ್ತೂಲು ಮತ್ತು 30 ಜೀವಂತ ಗುಂಡುಗಳು ಪತ್ತೆಯಾಗಿರುವುದು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಇಷ್ಟೆಲ್ಲ ಪೂರ್ವ ಸಿದ್ಧತೆ ಮಾಡಿಕೊಂಡಿದ್ದ ಸೈಯದ್ ತಂಡದ ಗುರಿ ಏನಾಗಿತ್ತು ಅನ್ನೋದು ತನಿಖೆ ಮೂಲಕ ತಿಳಿದು ಬರಬೇಕಾಗಿದೆ. ಸ್ನೇಹಿತರೆ, ಇಂತಹ ದೇಶದ್ರೋಹಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವರಿಗೆ ಯಾವ ರೀತಿಯ ಶಿಕ್ಷೆ ಆಗಬೇಕು? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.